Principal, Sister Sagai Mary, and all the working staff and non-working staff on this auspicious day to celebration of the birthday of our remarkable hero, Dr. Subhash Chandra Bose. I once again pleasantly welcome our Principal, Sister Sagai Mary, who is the Dean of the renowned institution functioning under the government of Karnataka. She is working towards connecting young minds to strive towards success and achievement. We are grateful to Sister for accepting our invitation and becoming the guest for today's event. Sister. I am profoundly delighted to take an opportunity to introduce Vice Principal for the day, Sister Sagai Mary at St. Aloysius Degree College. She is known for her supportive and mentoring us on our academics and helping our students who are in need. Now, I request our Honorable Principal to come forward and take a blissful time for the ceremonial ritual. I call upon even the respective lecturers to join the ceremony. Now I welcome Dr. Itiki sir to join with us on this auspicious day for a speech. ಸ್ನೇಹಿತರೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಕ್ರಿಯಾಶೀಲರು, ಭವಿಷ್ಯತ್ತಿನ ಬಗ್ಗೆ ಅಪಾರ ನಂಬಿಕೊಳ್ಳುವಂಥವರು, ನಿಮ್ಮೆಲ್ಲರ ನೆಚ್ಚಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಸಿಸ್ಟರ್ ಸಗಾಯಿ ಮೇರಿಯವರೇ, ಭವಿಷ್ಯತ್ತನ್ನು ರೂಪಿಸುವಂಥ ಶಿಲ್ಪಿಗಳಾಗಿರ್ತಕ್ಕಂಥ ಆತ್ಮೀಯ ಸಹೋದ್ಯೋಗಿ ಬಂಧುಗಳೇ, ಹಾಗೆ NCC ವಿದ್ಯಾರ್ಥಿಗಳೇ, ಒಂದು ಕಡೆ ಸಂಸ್ಕೃತದ ಶ್ಲೋಕದಿಂದನೇ ಕೆಲವು ನುಡಿಗಳನ್ನು ಹೇಳಲು ಪೀಠಿಕೆ ಆಗುತ್ತೆ. ಎತ್ತ ತಾಯಿ ಒತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ಈ ಎರಡು ಪದಗಳನ್ನು, ಇದರ ಅರ್ಥವನ್ನು ನಾನು ಇವತ್ತಿನ ಈ ವಿಶೇಷ ದಿನ 125ನೇ ಜನ್ಮ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಹಾಗೂ ಕಾಲೇಜಿನ ಹಿತಾಸಕ್ತಿ ವತಿಯಿಂದ ಆಚರಿಸುತ್ತಿರುವಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆಗೆ ಅವರು ಬದುಕಿರುವ ರೀತಿಗೆ ಅರ್ಪಣೆ ಮಾಡುತ್ತೇನೆ. ಒಬ್ಬ ವ್ಯಕ್ತಿ, ಒಂದು ಜೀವಿ ಈ ಭೂಮಿಯ ಮೇಲೆ ಬದುಕುವಂಥ ಸ್ವಾತಂತ್ರ್ಯವನ್ನು ಪಡೆದಿರುತ್ತೆ. ನಾವೆಲ್ಲರೂ ಬದುಕುತ್ತೇವೆ. ಕೆಲವರು ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆಯುತ್ತಾರೆ, ಮತ್ತೆ ಕೆಲವರು ತಮ್ಮ ಬದುಕನ್ನು ವಿಶ್ವವ್ಯಾಪಿಯಾಗಿ ಗುರುತಿಸಿಕೊಳ್ಳುತ್ತಾರೆ, ಮತ್ತೆ ಕೆಲವರು ಅದನ್ನು ತನ್ನದಕ್ಕಿಂತಲೂ ಬೇರೆಯವರ ಸೇವೆಯಲ್ಲಿ, ಬೇರೆಯವರ ಅನುಕಂಪದಲ್ಲಿ, ಬೇರೆಯವರ ಜವಾಬ್ದಾರಿಯಲ್ಲಿ ತಮ್ಮನ್ನು ತಾವು ಮುಳುವಾಗಿಟ್ಟುಕೊಳ್ಳುತ್ತಾರೆ. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವರೇ ಒಂದು ಮಾತು ಹೇಳ್ತಾರೆ, ಏನಂದ್ರೆ, ನನ್ನ ದೇಶದ ಸುತ್ತ 3 ಕಡೆ ಸಮುದ್ರವಿದೆ, ಒಂದು ಕಡೆ ಶತ್ರು ಎಂಬ ಭಾವನೆ ಇದ್ದರೂ ಪರೋಪಕಾರ
ಗುಣವನ್ನೇ ಹೊಂದಿರುವಂತಹ ರಷ್ಯಾ ದೇಶ ಮೇಲಿದೆ. ಆದರೆ ನನ್ನ ಒಡಲೊಳಗೆ ಅನ್ನವಿಲ್ಲದೆ, ಮಕ್ಕಳಿಗೆ ಹಾಲಿಲ್ಲದೆ ಎತ್ತಂತ ತಾಯಿಗಳ ಕೂಗು ಒಂದೇ, ದೇಶ ಸ್ವತಂತ್ರಗೊಳ್ಳಬೇಕು. ಅದಕ್ಕಾಗಿ ನಾನು ನನ್ನ ಕುಟುಂಬದಲ್ಲಿ ಒಟ್ಟು 13 ಜನ. ಆ 13 ಜನರಲ್ಲಿ ತಂದೆ ಒಬ್ಬ ಶ್ರೇಷ್ಠ ವಕೀಲ, ತಾಯಿ ಸುಪ್ರಭಾತದೊಂದಿಗೆ ಭೂರಮಣೀಯ ಜೊತೆಗೆ ಆರಾಧಿಸುವ ಕೃಷ್ಣನ ಒಬ್ಬ ಸೇವಕಿ. ಉಳಿದಿರುವ ನನ್ನ ತಮ್ಮಂದಿರು, ನನ್ನ ಅಕ್ಕಂದಿರು, ನನ್ನ ಅಣ್ಣಂದಿರು ವಿದ್ಯಾಭ್ಯಾಸದಲ್ಲಿ ಮಗ್ನರಾಗಿದ್ದಾರೆ. ಅವರು ನನ್ನ ಮನೆತನದ ಏಳಿಗೆಯನ್ನು ಅಧಿಕಾರ ಅಂತಸ್ತಿನಿಂದ ಮೇಲೆತ್ತಿದ್ದಾರೆ. ನಾನು ಸ್ವಾರ್ಥತನವನ್ನು ಬಿಟ್ಟು ದೇಶವನ್ನು ಆಳುತ್ತಿರುವ, ದೇಶವನ್ನು ಮುನ್ನಡೆಸುತ್ತಿರುವ ಅವರಿಂದ ಸ್ವತಂತ್ರ ಹಕ್ಕಿಯಾಗಿ ಹಾರಾಟ ಮಾಡಿ ನನ್ನಂತೆ ಉಳಿದ ಜನರನ್ನು ಹಾರಾಡುವ ರೀತಿಯಲ್ಲಿ ನೋಡಿ ಸಂತೋಷ ಪಡಬೇಕು. ಅಂದೇ ನನ್ನ ಜನ್ಮ ಸಾರ್ಥಕ. ಒಬ್ಬ ವಿದ್ಯಾರ್ಥಿಯಾಗಿ ಮಾಡಿರುವಂತ ಭಾಷಣದ ತಿಳಿದಲ್ಲಿ ಈ ಒಂದು ಪದ ಬರುತ್ತೆ. ಹಾಗಾದರೆ ಅಂತ ಚಿಕ್ಕ ವಯಸ್ಸಿನಲ್ಲಿ ಇಂಥ ಧೀಮಂತ ವಿಚಾರಗಳ ಕಡೆ ಅವರ ಮನಸ್ಸು, ಅವರ ಮಾರ್ಗ, ಅವರ ಜೀವನ, ಅವರ ತಿರುಳು, ಅವರ ಧ್ಯೇಯ, ಅವರ ಉದ್ದೇಶಗಳು ಅನಾವರಣವಾಗುತ್ತಿದ್ದವೆಂದರೆ ಆ ವ್ಯಕ್ತಿ ಹುಟ್ಟಿರುವಂತಹ ಪುಣ್ಯ ಭೂಮಿಯ ಫಲ ನಮ್ಮೆಲ್ಲರಿಗೂ ಇವತ್ತು ರಕ್ಷಣೆ ಮಾಡ್ತಾ ಇದೆ. ಒಂದು ವೇಳೆ ಅವರು ಆವತ್ತು 1921ರಲ್ಲಿ ಭಾರತದ ಆಡಳಿತ ಸೇವೆ 4ನೇ ಸ್ಥಾನದಲ್ಲಿ, ರ್ಯಾಂಕ್ ಅಂತ ಕರಿತೀವಿ, ಅಂತ ಸ್ಥಾನದಲ್ಲಿ ತೇರ್ಗಡೆಯಾಗಿ ಅವರು ತಮ್ಮ ಸೇವೆಯನ್ನು ಮುಂದುವರಿಸಬಹುದಾಗಿತ್ತು. ಆದರೆ ಅವರು ಇರುವಂಥದ್ದು ಒಂದೇ ಒಂದು ಚಿಂತೆ, ನನ್ನ ತಾಯಿ ಪರಕೀಯರ ಕೈಯಲ್ಲಿದ್ದಾಳೆ, ಅವಳನ್ನು, ಅವಳ ಮಡಿಲನ್ನು ರಕ್ಷಣೆ ಮಾಡಬೇಕಾದರೆ ಈ ಸುಖದ ಸುಪ್ಪತ್ತಿಗೆ ಅಧಿಕಾರ ನನಗೆ ಬೇಡ. ನನಗೆ ಬೇಕಾಗಿರುವುದು ಜನರ ಕಣ್ಣೀರನ್ನು ಒರೆಸುವ, ಅವರ ಕಣ್ಣೀರಿನಲ್ಲಿ ಸಂತೋಷವನ್ನು ಕಾಣುವ ದೇಶದ ಸ್ವತಂತ್ರ ಬೇಕು. ಹಾಗಾಗಿಯೇ ಅವರೇನಪ್ಪ ಅಂತಂದ್ರೆ ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೆ. ಅವರು ಬದಿಗೆ ಹೋಗುವಂತ ಒಂದು ಘಟನೆಯನ್ನು ನಾನಿಲ್ಲಿ ಹೇಳಬೇಕಂತ ಅಂದುಕೊಂಡಿದ್ದೀನಿ. ಅವರು BA ಆನರ್ಸ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ತತ್ವಶಾಸ್ತ್ರ ಅಧ್ಯಯನ ಮಾಡ್ತಾರೆ ಮುಖ್ಯ ವಿಷಯವಾಗಿ ಇಟ್ಟುಕೊಂಡು. ಆಗ ಅವರಿಗೆ ಇಂಗ್ಲಿಷ್ ಪ್ರಾಧ್ಯಾಪಕರು, ಇಂಗ್ಲಿಷ್ ಬೋಧಿಸುವಂತ ಒಬ್ಬ ಪ್ರಾಧ್ಯಾಪಕರು ಭಾರತವನ್ನು ಅತ್ಯಂತ ಕೆಟ್ಟದಾಗಿ ವರ್ಣನೆ ಮಾಡ್ತಾರೆ. ಆ ಕಾಲೇಜಿನ ಪಕ್ಕದಲ್ಲಿ ನರ್ಮದಾ ನದಿ ವಿಶಾಲವಾಗಿ ಹರಿತಾ ಇರುತ್ತೆ. ಸೂರ್ಯನ ಕಿರಣಗಳು ಆಗ್ತಾನೆ 9 ಗಂಟೆ. ಬಿದ್ದಿರುವಂತ ಕಿರಣಗಳು ಕಿಟಕಿಯ ಮೂಲಕ ಬಂದಾಗ ಆ ವ್ಯಕ್ತಿ ಹೇಳ್ತಾರಂತೆ, ಈ ನದಿ ಭಾರತದ ಪವಿತ್ರ ನದಿ ಅಂತ ಹೇಳುತ್ತಾರೆ. ಈ ನದಿಯನ್ನು ಒಂದು ಲೋಟದಲ್ಲಿ ತುಂಬಿಟ್ಟು ನಾನು ತೋರಿಸುತ್ತೇನೆ ಪ್ರಯೋಗಾತ್ಮಕವಾಗಿ. ಸೂರ್ಯ ಇಂಗ್ಲೆಂಡಿನ ಅರಸ, ಬಿದ್ದಿರುವ ಕಿರಣ ನಾನು, ಇವೆಲ್ಲ ಇರ್ತಕ್ಕಂಥ ಹೊಲಸು ನೀರು ಭಾರತೀಯರು ಅಂತ ಹೇಳಿದಾಗ ಈ ವಿದ್ಯಾರ್ಥಿಯಾಗಿರ್ತಕ್ಕಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ತಕ್ಷಣವೇ ಎದ್ದು ನಿಂತು ತಮ್ಮ ಆತ್ಮಾಭಿಮಾನ ಎಂಬ ಪದವನ್ನು ಆಧಾರವಾಗಿಟ್ಟುಕೊಂಡು ವ್ಯಕ್ತಪಡಿಸುತ್ತಾರೆ. ನೀನು ಒಬ್ಬ ದೇಶದ ಯುವಕರನ್ನು, ಬುದ್ಧಿಜೀವಿಗಳನ್ನು ನಿರ್ಮಾಣ ಮಾಡತಕ್ಕಂಥ ಶ್ರೇಷ್ಠ ವ್ಯಕ್ತಿ. ಅಂತ ವ್ಯಕ್ತಿಯಾಗಿ ಇವತ್ತು ದೇಶಗಳ ನಡುವೆ ವೈಮನಸ್ಸನ್ನು ತಾಳುವಂತ, ನಂದು ಶ್ರೇಷ್ಠ ಅಂತ ಹೇಳುವಂತ ಒಂದು ಗುಣವನ್ನು ನೀನು ತಾಳಬೇಡ ಅಂತೇಳಿ ಅವರ ಎದೆಯ ಮೇಲಿನ ಅಂಗಿಯನ್ನು ಹಿಡಿದು ವಿರೋಧಿಸುತ್ತಾರೆ. ಇದು ಒಂದು ಘಟನೆ. ಇನ್ನು ಎರಡನೇ ಘಟನೆ ಅವರಿಗೆ ಹೆಚ್ಚು ಫಲಪ್ರದವಾಗಿದ್ದು ಯಾವಾಗಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು ಅವರು ಓದುವಂತ ಅಧ್ಯಯನ ಪೀಠಕ್ಕೆ ಹೋದಾಗ ಭಾಷಣ ಮಾಡ್ತಾರೆ. ಏಳಿರಿ ಎಚ್ಚರಗೊಳ್ಳಿ, ದೇಶದ ಸಮಸ್ತ ಒಳಿತಿಗಾಗಿ ಹೋರಾಟ ಮಾಡಿರಿ ಅಂತ. ಅವಾಗ ಅವರ ಕಿವಿಯಲ್ಲಿ ಈ ಪದಗಳು ಎಷ್ಟು ಆವಿರ್ಭವಿಸಿದ್ವು ಅಂತಂದ್ರೆ ಅವರಲ್ಲಿ ಒಂದು ಹೊಸ ಚೈತನ್ಯವೇ, ಸಂಚಾರವೇ, ಸಂಚಲನವೇ, ಕ್ರಿಯಾಶೀಲತೆಯೇ ಉಂಟಾಯಿತು.
ಈ ಕಾರಣದಿಂದ ಅವತ್ತೇ ಅವರು ತಮ್ಮ ಮನದಲ್ಲಿ ಅಂದುಕೊಂಡ್ರಂತ, ನಾನು ಬದುಕಿದ್ದರೆ ಈ ದೇಶಕ್ಕಾಗಿ, ನಾನು ಬದುಕನ್ನು ಸಾಗಿಸುತ್ತಿದ್ದರೆ ಸ್ವಾತಂತ್ರ್ಯಕ್ಕಾಗಿ, ನಾನು ಬದುಕಿನ ಅಂತಿಮ ಪ್ರಯಾಣ ಮಾಡುತ್ತಿದ್ದರೆ ಸ್ವಾತಂತ್ರ್ಯವನ್ನು ಕಣ್ಣಾರೆ ಕಂಡು ಮರಣವನ್ನುಕ್ಕಾಗಿ ಅಂತ ಅದನ್ನೇ ತಮ್ಮ ಬಯೋಗ್ರಫಿಯಲ್ಲಿ ಅವರು ಬರೆದಿಟ್ಕೊಂಡಿರ್ತಕ್ಕಂಥದ್ದು ಶಾಸನದಲ್ಲಿ ಉಲ್ಲೇಖ ಮಾಡಿ. ಇಷ್ಟೆಲ್ಲ ನಾನು ಹೇಳುವಂಥ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ಜಗತ್ತಿನಲ್ಲಿ ಪ್ರತಿಯೊಂದು ದೇಶದಲ್ಲಿಯೂ ಸಹ ಸ್ವತಂತ್ರ ಪಡೆಯುವುದಕ್ಕಾಗಿ ಹೋರಾಟ ಮಾಡಿದ್ದಾರೆ, ಮಹನೀಯರಾಗಿದ್ದಾರೆ, ತಮ್ಮ ವ್ಯಕ್ತಿತ್ವವನ್ನು ಅನಾವರಣ ಮಾಡಿದ್ದಾರೆ. ಇಂಥವರೆಲ್ಲ ವ್ಯಕ್ತಿತ್ವವನ್ನು ಕುರಿತು, ಜೀವನವನ್ನು ಕುರಿತು, ಸಂದೇಶಗಳನ್ನು ಕುರಿತು, ಮಾಡಿರುವ ಕಾರ್ಯಗಳನ್ನು ಕುರಿತು ನಾವ್ಯಾಕೆ ಪದೇ ಪದೇ ವರ್ಷ ಇದನ್ನು ಆಚರಣೆ ಮಾಡಬೇಕು? ಈ ಆಚರಣೆ ಮಾಡುವುದರಿಂದ ನಮಗೇನಾಗುತ್ತೆ ಎಂಬ ಒಂದು ಸಂಗತಿಯನ್ನು ಹೇಳಿ ನನ್ನ ಮಾತಿಗೆ ಇತಿಶ್ರೀ ಆಡುತ್ತೇನೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ನಾವು ಆಚರಣೆ ಮಾಡ್ತೀವಿ, ಭಗತ್ ಸಿಂಗ್ನ ಆಚರಣೆ ಮಾಡ್ತೀವಿ, ಆಜಾದ್ರನ್ನು ಆಚರಣೆ ಮಾಡ್ತೀವಿ, ಸುಖದೇವ್ರ ಬಗ್ಗೆನೂ ಆಚರಣೆ ಮಾಡ್ತೀವಿ. ಇಂಥವರೆಲ್ಲ ಆಚರಣೆಗಳು ಇಂದ ನಾವು ಕಲಿಯಬೇಕಾದಂಥ ಪಾಠ ಏನು ಎಂಬ ಪ್ರಶ್ನೆ ನಮ್ಮ ಮುಂದೆ ಬೃಹದಾಕಾರವಾದಂಥ ಬೆಟ್ಟದಂತೆ ಬಂದು ನಿಲ್ಲುತ್ತದೆ. ಏಕೆ ಇವತ್ತಿರುವಂಥವರಲ್ಲಿ ದೇಶಾಭಿಮಾನ, ಭಾವೈಕ್ಯತೆ, ರಾಷ್ಟ್ರಾಭಿಮಾನ ಇವ್ಯಾವ ಇಲ್ಲವೇ ಎಂಬ ಪ್ರಶ್ನೆಯನ್ನು ನಾವು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಒಂದು ಉತ್ತರ ಬರುತ್ತೆ. ಏನು? ಸ್ವಾತಂತ್ರ್ಯ ಅಂದ್ರೇನು? ನಾನು ಬದುಕಬೇಕು, ಅದು ನನಗೆ ಸ್ವಾತಂತ್ರ್ಯ. ಇನ್ನೊಬ್ಬರು ಹೇಗಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ, ಅವರ ಜೀವನ ಎಂಥದ್ದು ಏನೋ ನನಗೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕಾದ್ರೆ ನನ್ನ ಸ್ವಾರ್ಥತನವನ್ನು ಬಿಟ್ಟು ಮುಂದೆ ಬರಬೇಕು. ಆ ಸ್ವಾರ್ಥತನವನ್ನು ಬಿಟ್ಟು ಮುಂದೆ ಬಂದಾಗ ಏನಾಗುತ್ತಂದ್ರೆ, ನನ್ನ ಜೀವನಕ್ಕಿಂತಲೂ ಇನ್ನೊಬ್ಬರ ಜೀವನ ಎಷ್ಟು ಪವಿತ್ರವಾದದ್ದು ಎಂಬುದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅದನ್ನೇ ಪ್ರಭಾವತಿ ಅಂತ ಅವರ ತಾಯಿ ಪ್ರತಿದಿನವೂ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹೇಳ್ತಕ್ಕಂಥ ಕಥೆಗಳಲ್ಲಿ ಒಂದಿಲ್ಲ ಒಂದು ಪದ ಇಂಥವು ಇಂಥ ಘಟನೆಗಳು ಬರ್ತಿದ್ವಂತೆ. ಈ ಕಾರಣದಿಂದ ಅವರು ತಮ್ಮ ಜೀವನದಲ್ಲಿ 3 ಸಲ ಅವರು ಸೋಲನ್ನು ಅನುಭವಿಸ್ತಾರೆ. ಒಂದೇನಪ್ಪ ಅಂತಂದ್ರೆ, ಸ್ವತಂತ್ರದ ತೀವ್ರತೆ ತುಂಬಾ ಹೋರಾಟಗಳು ನಡೆದಿದ್ದಾವೆ. ಇಂಥದರಲ್ಲಿ ಅಮೃತ್ಸರದಲ್ಲಿ ಸಾವಿರಾರು ಜನರು ಮರಣ ಹೊಂದಿದ್ದಾರೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆನೂ ಆಗಿದೆ. ಗಾಂಧೀಜಿಯವರು ಬ್ರಿಟಿಷರಿಗೆ ಒಂದೇ ಒಂದು ಮಾತು ಹೇಳಿದರೆ ಆ ಗಲ್ಲು ಶಿಕ್ಷೆ ರದ್ದಾಗುತ್ತೆ. ಅದಕ್ಕಾಗಿ ಗಾಂಧೀಜಿಯವರು ಹತ್ರ ಹೋಗ್ತಾರೆ. ನೋಡು, ನಿನ್ನ ವಿಚಾರಗಳಿಗೆ, ನಿನ್ನ ತತ್ವಗಳಿಗೆ ನಾನು ಮೊದಲಿನಿಂದಲೂ ವಿರೋಧ ಮಾಡುತ್ತಾ ಬಂದಿರಬಹುದು, ಆದರೆ ಇವತ್ತಿನ ಒಂದು ಸಂಗತಿಯನ್ನು ನಾನು ನಿನ್ನಲ್ಲಿ ಆತ್ಮಾರ್ಪಣ ಭಾವದಿಂದ ಕೇಳ್ತಾ ಇದ್ದೀನಿ. ಅದು ಸುಖದೇವರನ್ನು ಈ ಒಂದು ಮರಣದಂಡನೆಯಿಂದ ಬಿಡುಗಡೆಗೊಳಿಸಿ ಹೇಳಲಿರ್ತಾರೆ. ಆಗ ಗಾಂಧೀಜಿಯವರನ್ನು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ ಅಂತಂದ್ರೆ, ಇದು ಕಾನೂನಾತ್ಮಕವಾಗಿ ಅವರು ಕೈಗೊಂಡಿರ್ತಕ್ಕಂಥ ವಿಚಾರಗಳಿಗೆ ನಾನೇನಾದ್ರೂ ಇವತ್ತು ಮೂಗು ತೋರಿಸಿದರೆ ನನ್ನ ಅಹಿಂಸಾ ತತ್ವಕ್ಕೆ ಮುಂದೊಂದು ದಿನ ಪಟ್ಟು ಬಿಡುತ್ತದೆ ಎಂಬ ಘನವಾದಂಥ ವಿಚಾರ ಹೊಂದಿದ್ರು. ಈ ದೃಷ್ಟಿಯಿಂದ ನಾನು ವಿರೋಧಿಸಿದಾಗ ಕಡಾಖಂಡಿತವಾಗಿ ಅವತ್ತೇ ಆ ದಿನವೇ ಯುವಕರನ್ನು ಕಟ್ಟಿ ಅವರೇನಪ್ಪ ಅಂತಂದ್ರೆ ಇಲ್ಲಿಂದ ನೇರವಾಗಿ ಬರ್ಮಾದಿಂದ ಪಾಕಿಸ್ತಾನದಿಂದ ಪೇಶಾವರದಿಂದ ಸೋವಿಯತ್ ರಷ್ಯಾ, ಅಲ್ಲಿಂದ ನೇರವಾಗಿ ಅವರು ಜರ್ಮನಿಗೆ ಹೋಗ್ತಾರೆ. ಜರ್ಮನಿಗೆ ಯಾಕೆ ಹೋದ್ರು? ಇಷ್ಟೆಲ್ಲ ದೇಶಗಳನ್ನು ಬಿಟ್ಟು ಅಂತ ಒಂದು ಪ್ರಶ್ನೆ ನಾವು ಮಾಡಿಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಹಿಟ್ಲರ್ ಅಂತ ಮಹಾನ್ ಒಬ್ಬ ಯೋಧ, ಬ್ರಿಟಿಷರಿಗೆ ಅತ್ಯಂತ ಶತ್ರು. ಅದಕ್ಕೆ ಶತ್ರುವಿನ ಶತ್ರು ನನಗೆ ಮಿತ್ರ ಅಂತ ನಂಬಿಕೊಂಡು ಹೋಗ್ತಾರ. ಆದರೆ ಅವತ್ತು ಅವರು ಇಟ್ಕೊಂಡಿರ್ತಕ್ಕಂಥ ನಂಬಿಕೆಗೆ ಹಿಟ್ಲರು 2 ಬೈತಾನೆ. ನಾನು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರ ಕೊಡಿಸುವಲ್ಲಿ ನಾನು ನಿನ್ನ ಜೊತೆಗೆ ಬರುವುದಿಲ್ಲ. ಆಗ ಅಲ್ಲಿಂದ ಬಿಟ್ಟು ಅವರು ಆಸ್ಟ್ರೇಲಿಯಾಕ್ಕೆ ಪ್ರಯಾಣ ನಡೆಸ್ತಾರೆ. ಆಸ್ಟ್ರೇಲಿಯಾದಲ್ಲಿ ಇದ್ದುಕೊಂಡು ಭಾರತದ ಒಂದು ಸ್ವಾತಂತ್ರ್ಯಕ್ಕಾಗಿ ತನ್ನ ಸಹಾಯ ಎಷ್ಟು ಆಗ್ಬಹುದು ಅಷ್ಟನ್ನು ಆಧಾರವಿಟ್ಟುಕೊಂಡು ಅಲ್ಲಿಂದನೇ ಅವರೇನಪ್ಪ ಅಂತಾರ INA ಎಂಬ ಹೊಸ ಪಕ್ಷವನ್ನು
ಹೊಸ ಒಂದು ಸೈನ್ಯವನ್ನು ಕಟ್ಟಿ ಮುಂದೆ ಅವರೇನಪ್ಪ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯಕ್ಕೆ ರೂವಾರಿ ಆಗುವಂತ ರೀತಿಯಲ್ಲಿ ಕೆಲಸ ಮಾಡ್ತಾರ. ಅಂತ ಕೆಲಸದ ಹಿನ್ನೆಲೆಯಾಗಿ 1945ರಲ್ಲಿ ಅಂತ ಮಹಾನ್ ವ್ಯಕ್ತಿ ಕಣ್ಮರೆ ಆಗ್ತಾರೆ. ಆ ಕಣ್ಮರೆ ನಾವು ತಿಳ್ಕೊಂಡ ಮಟ್ಟಿಗೆ, ಬುಕ್ಕಿನಿಂದ ತಿಳ್ಕೊಂಡ ಮಟ್ಟಿಗೆ ಏನಪ್ಪ ಅಂದ್ರೆ ವಿಮಾನದ ಅಪಘಾತ ಅಂತ ಕೆಲವು ಸುದ್ದಿಗಳಿದ್ದಾವೆ. ಆದರೆ ಅನೇಕ ಶಾ ವರದಿ ನೇಮಕ ಮಾಡಿದರು, ಕೋರಂಟಿ MG ವರದಿ ಅಂತ ನೇಮಕ ಮಾಡಿದರು, ಆನಂತರ ದತ್ತಾತ್ರೇಯ ಶ್ರೀನಿವಾಸನ್ ತರ ನೇಮಕ ಮಾಡಿದರು. ಇನ್ನೀವರೆಗೆ ನಿಖರವಾದಂತಹ ಮಾಹಿತಿ ನಮಗೆ ಸಿಕ್ಕಿಲ್ಲ. ಅದಕ್ಕಾಗಿ ಅಂತ ಮಹಾನ್ ಭಾವನಾಗಿರ್ತಕ್ಕಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ವಿಚಾರಗಳು, ಅವರ ಅಭಿಪ್ರಾಯಗಳು, ಅವರ ಚಿಂತನೆಗಳು, ಅವರು ತಾಳಿರುವಂತಹ ನಿಲುವುಗಳು ನಮಗೆ ಹೊಸ ಎಷ್ಟೋ ಜನಾಂಗಕ್ಕೂ ಎಷ್ಟೋ ಕಾಲಕ್ಕೂ ಅವು ನಮಗೆ ಆಶೀರ್ವಾದ ತರ ಇರುತ್ತವೆ. ದೇಶವನ್ನು ರಕ್ಷಣೆ ಮಾಡೋದಕ್ಕೆ, ನಮ್ಮಲ್ಲಿ ನಮ್ಮತನವನ್ನು ತಿದ್ದಿಕೊಳ್ಳೋದಕ್ಕೆ, ತಾಯಿ ಪ್ರೇಮದಂತೆ ದೇಶವನ್ನು ತಾಯಿ ಸ್ಥಾನದಲ್ಲಿ ನೋಡೋದಕ್ಕೆ ಕಾರಣವಾಗುತ್ತವೆ ಎಂಬ ಮಾತನ್ನು ಹೇಳುತ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಿನಮ್ರತೆಯಿಂದ ವಂದನೆಯನ್ನು ಸಲ್ಲಿಸಿ ಜೈ ಹಿಂದ್. Thank you, sir, for your inspiring speech of our great leader Subhash Chandra Bose, and you also proved us that every great leader is being made by every great mother. As far as Subhash Chandra Bose's mother has invited and inspired him in such a way that now we pray him as a Lord, as a God, and for his purpose perspective we have achieved the Indian independence. For every success man there is a woman behind, but I say for every success man there is a mother who one supports the children to become in such perspective. Thank you, sir. And now I wanted to give a small speech of Sir Subhash Chandra Bose. So I wanted to give in a language of our official language, Hindi. So with your permission, sister, can I start this speech? Okay. Thank you, sister. मेरे मित्रों और मेरे प्यारे अध्यापकों, आज मुझे हृदयपूर्वक से महत्वपूर्ण का दिन कभी नहीं हुआ, हार मिले, परंतु आज हृदयपूर्वक से दिलचस्पी बात मुझे कहने पर गर्व हो रहा है कि जो यह नेता हमारे सुभाष चंद्र बोस की उनके प्रायण और उनके शिक्षा और उनके महत्वपूर्ण पर बात करने के लिए मुझे अवकाश देने के लिए आज के अध्यापकों और मेरे मित्रों से मैं धन्यवाद करना चाहता हूँ। आज मैं कुछ ज़्यादा नहीं बताना चाहता हूँ, मैं सिर्फ वो बताना चाहता हूँ जो हम महत्वपूर्ण समझते हैं या नेताजी हमारे के लिए या स्वतंत्र के लिए जो उनका कार्य क्या था, उनके स्वतंत्र पर त्याग क्या था, वो क्या कर रहे थे, उस वक्त मैं थोड़ा चर्चा लेना चाहता हूँ। तो उसमें मैं यह बताना चाहता हूँ, अगर हमने किसी से भी एक को कोई हमें पूछता है कि आप भाई बता दीजिए आपका नेताजी के बारे में क्या पता है, तो एक और बोलेंगे भाई नेताजी की वजह से ही भारत में सेना का शुरुआत हुआ था, उनकी वजह से भारत की सेना और उत्तरदायित्व का फाउंडेशन हुआ था। और दूसरे कहेंगे उनका वो फेमस मोटो नारा कहते हैं, अगर कोई आदमी आपको थप्पड़ लगे कि आपको उस पर चुप नहीं बैठना, उसका शर्ट को उतार दो, मारो दो तरह के थप्पड़ दो, वही तो मेरा धर्म बोल रहे थे, वो को भी बोलते हैं। और कभी लोग ये भी बोलते हैं कि नेताजी वो है जो हमें बताया था कि सभी राष्ट्रों में, सभी भारत में एकता होने के बाद तुम मुझे तुम्हारा पसीना और खून दो, मैं तुम्हें स्वतंत्र दूंगा। ऐसा महान लोगों के बारे में हम सिर्फ इतने ही जानते हैं, परंतु दिलचस्पी के बाद और मुझे हृदयपूर्वक से अच्छा लगता है कि मुझे वो अपॉर्चुनिटी देने के लिए सर को मैं थैंक्स करता हूँ, जो मैं नेताजी पर एड्रेस करना चाहता हूँ। पहला, वो वही नेता है जिन्होंने भारतीय प्रशंसीय सेना के त्याग देकर भारत के स्वतंत्र के अधिनियम के शामिल हो गए थे। He was the one man, he was the first man who resigned his government job on Indian administrative service and joined the Indian Independence Act. दूसरा, वो वही नेता है जिन्होंने अपनी समृद्ध परिवार को त्याग देकर भारत के स्वतंत्र के अधिकार में विश्वास में रहा था।
is the one man. His family was a wealthy family in the Bengal province, but even though he didn't wanted his only one family to be free from all the chaos and independence, he wanted the whole nation as one. He founded that whole India was my one family, even my family also needed independence. दूसरा, नेताजी से डरते ये फिरंगी। नेताजी से यह डरते फिरंगी जिसके कारण उन्होंने नेताजी को कारावास में डाल दिया था। Even the British, when we see इतिहास में जब हम पढ़ते हैं, यह बोलते हैं कि ब्रिटिश नेताजी को कारावास में बेच दिया था, परंतु ये नहीं बताते हैं कि ये ब्रिटिश लोगों ने उनसे डरने के बाद ही उन्हें कारावास में पता गया था, उन्हें जेल में डाला, इसी कारण वो उनसे डरते थे। ऐसा महान पुरुष है जिसने फिरंगियों भी हमारा भारत में रहते फिर भी जब नेताजी को देखते हैं उनमें वो डर जाता था। वो वही नेता हैं जिन्होंने कारावास के होने के कारण भी हमारे संस्कृति और परंपरा के सम्मान देते हैं, जिन्होंने कारावास में दशहरा और रामनवमी का त्योहार भी मनाए थे। जब नेताजी ने जेल में उनका जीवन चल रहा था, उन्होंने वैसा वही नेता है जिन्होंने जेल में भी हमारा भारत के संस्कृति, उनका कलाकार और त्योहार मनाए रहते थे। वह यह उद्देश्य है कि वो जेल में भी दशहरा मनाया है और रामनवमी की पूजा करते थे। वो वही नेता है जिन्होंने फिरंगियों के चंगुल से बाहर निकलकर पेशावर में बिना झिझक से छह गए थे। और दूसरा, वो वही नेता है जिन्होंने जर्मनी को जाकर एडोल्फ हिटलर, वहां से रहने वाले नाजी पुलिस से भारत के संविधान और उसके स्वातंत्र्य के बारे में शामिल करने के लिए उज्ज्वलित किया था। भारत की वो वही नेता है जिन्होंने भारत के सेनाओं में पहली बार औरतों को भी सेना में शामिल होने का अधिकार दिया था। जब उन्होंने नॉर्थ साइड में इंडिया के बिहार में जब उन्हें पार्टीशन पे गया था, तब एक कोयम्बतूर की एक लड़की ने उनसे पूछा, नेताजी मैं भी आपके सेना में शामिल होना चाहता हूँ, मैं भी अपनी भारत माता को या स्वतंत्र देखना चाहता हूँ। तभी से नेताजी ने पहले ऐसा शपथ किया था कि जो भी सेना में दिलचस्पी हो वो बात वो मर्द हो या औरत हो, दोनों को भी इक्वल सा पद मैं देना चाहूंगा। दूसरा, वो वही नेताजी थे, वो वही नेता है जो जापान में वहां के रहने वाले इंपीरियल आर्मी को उन्होंने वहां से लेकर आया और वहां अंतरराष्ट्रीय में जितने भी हमारे भारत आर्मियों ने उनके नीचे काम करने वाले को वहां से उनको छुड़वा दिया और हमारे भारत के कोई स्वतंत्र के लिए करने के लिए प्रशासन दिया। और वही नेताजी ने हम सभी भारत को एकता कर भारत का संविधान और उसके स्वतंत्र पर लड़वाया शुरू किया था। और मुझे यह अफसोस और दिलचस्पी बात है जो मुझे कहनी है कि वही नेता है जिन्होंने पहली बार हमारा भारत के राष्ट्र ध्वज को कोहिमा यानी कैपिटल सिटी ऑफ नागालैंड 1944 में April 4th was the first when तो मैं इंग्लिश में बताता हूँ, वो is the one man who hoisted the first Indian flag on the land of India on Kohima, the capital city of Nagaland on 4th April 1944। वो वही नेता हैं जिन्होंने ना कट खाया ना कोई सोया तब तक नहीं जब तक मुझे भारत पूर्ण स्वतंत्र मिल जाए। वो कभी नहीं खाए कभी ना सोए तब तक मुझे साथ भारत स्वतंत्र ना हो जाए। और उनका एक ही अर्थ और एक ही ऑब्जेक्टिव था, जब तक मैं जिंदा हूं, जब तक मेरे अंदर वो सांस चल रही है, तब तक इन सभी फिरंगियों को भारत से यहाँ से वेकन करने के लिए मेरा सुइच्छा और इच्छा है। ये मैं शपथ लेता हूँ ये भारत माता की। और ये भी कहना चाहता हूँ कि इनकी वजह से ही युवा नेताओं, युवा सेना को भी सेना में शामिल करने का इजाजत भी नेताजी से किया गया, जिन्होंने युवा सेना को भी आर्मी में
ऑब्जेक्टिव और उनके सफल होने के लिए कारण दिया था। और उसके बाद यह नेताजी उनका सही सपना था कि इंडिया स्वतंत्र में हो जाए, और तब तक उनका सर आप बोले थे प्लेन क्रैश में हो गया और हमके कभी भी कुछ नहीं मिला उनके करेक्ट इंफॉर्मेशन अबाउट हिज डेथ। और यही कहना चाहता हूँ, ऐसा नेताजी है, वो सोच सकते थे अगर मेरा फैमिली है मैं कुछ, परंतु उन्हें ये भी सोचा मेरा भारत मेरा एक परिवार नहीं, पूरा भारत ही मेरा परिवार है, वहाँ रहने वाले भाई बहन माता पिता सब मेरे हैं, उनको भी मैं स्वतंत्र चाहना चाहता हूँ। सो हम यहाँ सीखते हैं कि भारत के या महान पुरुष नेताजी से कि हम भी अपनों को ना पराये का सोच के बिना अपनों को भी सोचेंगे तो बहुत सफल होगा, और हम एकता होने के बाद सभी संस्कृति और स्वातंत्र के लिए लड़ना चाहिए। और यह सब मैं पूर्ण को स्वागत करता हूँ। मेरा भारत महान, जय हिंद। Now I invite Sir Balakrishna sir on a speech of about Subhash Chandra Bose Netaji. यहाँ पर उपस्थित प्राध्यापक डॉक्टर शिक्षक सगाई मेरी जी और मेरा सह प्राध्यापक अध्यापकगण और मेरा प्रिय एनसीसी कैडेट्स को मैं धन्यवाद समर्पित करता हूँ। आज ऐसे महानेता जैसे भारत को जय हिंद नारा दिलाकर पूरे विश्व में भारत की ओर देखने में मजबूर किया, ऐसा जो नेता है हम कभी उसको नहीं भूल सकते हैं। सारे युवकों में ऐसी प्रेरणा लेकर आया जो अपने प्राण को भी निछावर करके इस देश की आजादी दिलाने में मजबूर किया, जो ऐसा नेता है सुभाष चंद्र बोस। उसके बारे में थोड़ा सा जानकारी करना एज भारतीय होने के नाते ये बहुत जरूरी मैं समझता हूं। आज हम सभी करिश्माई प्रतिभा के धनी भारत माता का महान देश वीर पुत्र नेताजी सुभाष चंद्र बोस के बारे में करने तो हम सब इधर इकट्ठा हुए हैं। नेताजी जैसे महावीर पुरुष सदियों से एक बार जन्म लेता है, उनके बारे में जितना भी कहे जाए कम ही होगा। उनकी जैसा महापुरुष ना दोबारा कभी फायदा हुआ ना फायदा होगा। जिसने ऐसे महान सुपुत्र को जन्म दिया है, धन्य ऐसा भारत माता ने जो मां ने ऐसे सुपुत्र को जन्म दिया इस धरती पे। हमारा देश में जहां भगत सिंह, चंद्रशेखर आजाद, सुभाष चंद्र बोस जैसे अमर सुपुत्रों को पैदा किया, सुभाष चंद्र बोस ने कहा है तुम मुझे खून दो और तुम्हें मैं आजादी दूंगा। ये नारा देने वाले नेताजी सुभाष चंद्र बोस का जन्म 22 जनवरी 1897 में कटक उड़ीसा में हुआ था। वे एक महान स्वतंत्र सेनानी थे। 1945 में भारतीय राष्ट्रीय सेना INA इंडियन नेशनल आर्मी आजाद हिंद फौज को खड़ा किया और सशस्त्र तख्त पटकल शुरू किया। हजारों भारतीय युवकों को ब्रिटिशों की औपनिवेशिक शासन से स्वतंत्रता दिलाने के लिए संघर्ष में शामिल होने के लिए प्रेरित भी उन्होंने किया है। इसने अपने गर्व से जय हिंद की नारा ब्रिटिशों के सामने दिया। अगर उसने ये भी कहा ब्रिटिश लोग हमारे लिए एक थप्पड़ मारे, हमारे युवकों ने आपको 2 थप्पड़ मारकर ब्रिटिश हम स्वतंत्रता मांगेंगे, एक कभी हम भारतवासी किसी के सामने झुकता नहीं है, ये नारा गर्व से उसके सामने दिलाया उसने। सुभाष चंद्र बोस भागीदारी सविनय अवज्ञा आंदोलन के साथ बढ़ गई। यही सुभाष चंद्र बोस भारतीय स्वतंत्रता आंदोलन में हिस्सा लिया। वह भारतीय राष्ट्रीय कांग्रेस इंडियन नेशनल कांग्रेस में ये सदस्य बने और उसका अध्यक्ष भी बने हैं। 1939 में पार्टी अध्यक्ष बनकर इंडियन नेशनल कांग्रेस को एक आम तौर पर ब्रिटिशों को ऐसी मोहल्ला लेकर आया, भारत को स्वतंत्रता देना ही चाहिए, या तो सुभाष चंद्र बोस को
तकलीफ में डालना चाहिए। ये दो ही ऑप्शन उन लोगों के सामने था, लेकिन उसने कभी इजहार नहीं किया। जब गांधी जी के अहिंसा के माध्यम से, गांधी जी, गोपाल कृष्ण गोखले से महान लोगों ने उसको सुना, लेकिन उसने कभी अपने रास्ता नहीं छोड़ा। अपने प्राण को उसने इस देश के लिए निछावर किया है। ऐसी जो सुभाष चंद्र बोस ने अचानक जर्मनी में एक सेना को, भारतीय सेना को गुप्त रूप में सेना को तैयार करके भारत को लेकर आके ब्रिटिश को हमला करने में सफलता मिला उसको। उस सफलता में 1945 में उसको हवाई जहाज में कुछ रहस्य समस्या के हेतु उसको फलहार करने में उसने गया, लेकिन उसका मरण का हमको कोई इंफॉर्मेशन नहीं मिला, इसलिए हम बहुत दुखी है। ऐसा नेता, लेकिन वो अभी भी हमारे सबके युवाओं में अमर है, जिंदा है। जय हिंद, धन्यवाद। Thank you, sir, for your speech on Dr. Subhash Chandra Bose. Now I request Dr. Hidigi to propose the word of Thank you, sir. Now I request Honorable Principal to give us a speech on Subhash Chandra Bose. We have been asked by the department to celebrate the birth anniversary, 125th year of birth anniversary of Dr. Subhash Chandra Bose. And I am very happy for all of you dear staff for having been made possible to be present here. And the students and the rest of the staff will be watching this on 23rd of January. That is the birth anniversary, that is the day. And since we are not able to be there tomorrow, so we are recording it today. And so the rest of the staff members and the students will be having an opportunity to view this on 23rd of January. So when it is shared, kindly share to your classes and they will be able to view this. Now coming back to the birth anniversary of Dr. Subhash Chandra Bose, I think many times many unknown heroes are there in the freedom fight. Seldom we can we recall the contribution made by them. Yesterday and today, when I was going through the life history of Subhash Chandra Bose, I was just impressed how many of our students, because he is a youth icon. He is a youth icon because he was the first one to find the Indian National Army in 1942 in view of the young people fight for the freedom. And who were the members in this? The members were the prisoners of the war, where the prisoners were kept by the British rule. Many prisoners, not only Indian prisoners, but Japan prisoners. All these people he brought together and he founded this Indian National Army to fight for the freedom of our country. So it was in 1942 he founded this INA, Indian National Army. But it's so sad that he was so vibrant, so committed that he was doing the service and forming all the young people come together to fight for the freedom of our country. And all of a sudden he died by an air accident. That's what is told to us. We do not know what has happened. Till today we don't know the truth. Just we got 3 months back our Bipin Rawat, how he suddenly they said he passed away and then the helicopter was burnt and things like that. Any of the studies, but we don't know. But I just gave the reference of it. But the contribution made by that's why many foreigners also were inspired by Subhash Chandra Bose. Because at the young age only he was so much filled with patriotism and he wanted to get freedom for India. That is the main thing they formed this Indian National Army, and he was the president for that. And of course, even those times, just like people, those who have strong value system, sometimes cannot adjust with the expectation of the authorities.
because their value system is very strong. Just like that, Subhash Chandra Bose's value system was very strong because he was getting such a background he has come from. Dr. Itigi and Dr. Balakrishna explained so well about their family history, from where and the mother's contribution towards it was so strong that his value system nobody could change. So he had a lot of misunderstanding with the Gandhi's family, especially with Indira Gandhi and things like that. Because of that, he has to give up that post. He came down and he resigned that. And also he was in a very good government job. He even resigned that just to sacrifice his life for the country. And the slogan, so the movie on Unknown Hero was casted by one of the foreigners who took up this movie and about Subhash Chandra Bose, and the name is Unknown Hero. So they show in that movie all the contribution made by Subhash Chandra Bose, how he was motivating the young people, the youth. Today when I saw Suman and the other person, what's your name? Both of you were standing at my office. I thought of Subhash Chandra Bose, that picture came to my mind. The way the way you dress, that means so disciplined way he was, even that dress and things like that. Any picture you see Subhash Chandra Bose will be with the army dress. He dressed like that. That means that sacrifice was so strong. And the next thing what I want to speak about is the slogan that he said, "Give me your blood and I will give freedom." That means every youth, every person who was during those times, he meant that if you want to get freedom for India, you have to sacrifice your life. So, give me your blood and I will give freedom. So, that was the slogan by Subhash Chandra Bose. He left that slogan as a legacy for the future people to come. And then really it was so inspiring when I was reading this thing, "Give me your blood and I will give the freedom." That means the sacrifice he mentioned was every Indian has to sacrifice his life to get freedom. Once we get the freedom, then it can be enjoyed by the future generation to come. So in 1945 he died, but after his death only we got freedom. But his work, the foundation that he laid for Indian independence, continued by others. And then in 1947, after his death, after 2 years, we got the freedom. We all know the story, how we got the freedom, what happened, how many people were sacrificed on it. But when we reflect on Subhash Chandra Bose, we all have a commitment, not only for the nation, but also wherever we are, even for our family, even for the institution we work, and wherever we have a contribution to make. And that contribution, we need to leave a legacy and go for the future generation. Just as the slogan, "Give me your blood and I will give freedom," that slogan has to keep on repeating, but what kind of sacrifice do I make to bring up my family, to bring up my institution, and overall bring up my country. So each of us have the contribution. Let us introspect and see how much do we practice from all these heroes of our country who have left behind their legacy. How much are we practicing? How much do we sacrifice? Our time, our energy, or whatever the talents that we have, do we fully give it? That is the contribution, that is the sacrifice that we make wherever we are. So during this birth anniversary of Dr. Subhash Chandra Bose, the 125th year, the slogan that has to remind all of us is, "Give me your blood and I will give freedom." So with this I end my speech. I thank Balakrishna, Chetan sir, Itigi sir for organizing this, and all the staff members who are present here, and all those who are revealing this birth anniversary of Dr. Subhash Chandra Bose. So let us all remember what is my contribution to this great nation. May God bless us. Thank you. Giving us a great speech on our leader, Subhash Chandra Bose. You had made us to wonder. He is an icon, an inspiration, and motivation who have cherished us in our young minds. Until today, we remember him as our leader, and for all his all greatness. But we feel sad that he was not alive
to see his whole motherland to be get independence. But through him we got independence. It is proud for me and a proud feeling from hearing this word from my sister. Thank you, sister. Thank you. And now I request Dr. T.K. sir to propose the vote of thanks. ಭಾರತದ ಸ್ವತಂತ್ರ ಎಂಬುದು ಅರಳಿರುವ ಹೂಗಳು. ಎಲ್ಲ ಹೂಗಳು ದೇವರಿಗಾದರೂ ಏರಬೇಕು, ಇಲ್ಲ ವ್ಯಕ್ತಿಗಾದರೂ ಕೊರಳಲ್ಲಿ ಭಾರವಾಗಬೇಕು, ಇಲ್ಲ ಗಿಡದಲ್ಲಾದರೂ ಒಣಗಿ ಮತ್ತೆ ಮರವಾಗುವ ಹೆಬ್ಬೈಕ್ಯವೆಂದಿರಬೇಕು. ಅಂತ ಹೆಬ್ಬೈಕ್ಯಗಳಲ್ಲಿ ಒಂದಾಗಿರತಕ್ಕಂಥ ಸುಭಾಷ್ ಚಂದ್ರ ಬೋಸ್ರವರ ಜೀವನ, ಅವರ ತ್ಯಾಗದ ಪರಿಕಲ್ಪನೆ, ಸೇನೆಯನ್ನು ಕಟ್ಟಿರ್ತಕ್ಕಂಥ ಪರಿಶ್ರಮ, ಅವರ ತಂದೆ ತಾಯಿಗಳ ಕುಟುಂಬದ ಮೌಲ್ಯಗಳು, ಅವರ ಲೋಕೋಕ್ತಿಗಳನ್ನು ಅತ್ಯಂತ ವಿವರವಾಗಿ ಈ ಸಭೆಗೆ ತಿಳಿಸಿಕೊಟ್ಟಂತ ನಮ್ಮೆಲ್ಲರ ಮೆಚ್ಚಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿಸ್ಟರ್ ಸಗಾಯಿ ಮೇರಿ ಅವರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಸುಭಾಷ್ ಚಂದ್ರ ಬೋಸ್ರವರ ಹೆಸರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರೇ ಸರಿ ಸಮಾನ, ಮತ್ಯಾರು ಅವರ ಹೆಸರಿಗೆ ಅವರ ವ್ಯಕ್ತಿತ್ವಕ್ಕೆ ಹೋಲಲಾರರು ಎಂಬ ತತ್ವದ ಹಿನ್ನೆಲೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿರ್ತಕ್ಕಂಥ ನಮ್ಮ ಕಾಲೇಜಿನ NSS ಅಧಿಕಾರಿ, ಹಿಂದಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಬಾಲಕೃಷ್ಣ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ದೇಶಕ್ಕೆ ಸೇನೆಯ ಪರಿಕಲ್ಪನೆ ಸುಭಾಷ್ ಚಂದ್ರ ಬೋಸ್ರವರು ಏಕೆ ಭಾರತಕ್ಕೆ ರೂವಾರಿಗಳಾಗುತ್ತಾರೆ ಎಂಬುದಕ್ಕೆ ಹಲವು ಚಿಂತನೆಗಳನ್ನು ಹಂಚಿಕೊಂಡಿರ್ತಕ್ಕಂಥ NCC ವಿದ್ಯಾರ್ಥಿಯಾದ ಸುಮನ್ ರವರಿಗೆ ಅವರ ಅಭಿಪ್ರಾಯಗಳಿಗೆ ಈ ವೇದಿಕೆ ಪರವಾಗಿ ನನ್ನ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮವನ್ನು ಅಚ್ಚಾಗಿ ಸುವ್ಯವಸ್ಥಿತವಾಗಿ ಮತ್ತು ಕಡಿಮೆ ಸಮಯದಲ್ಲಿಯೇ ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಂಥ ನಿರ್ಮಾಪಕರಾಗಿರ್ತಕ್ಕಂಥ ಬಾಲಕೃಷ್ಣ ಸರ್ ಮತ್ತು ಚೇತನ್ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂಥ ನನ್ನ ಸಹೋದ್ಯೋಗಿಗಳು ಎಂದಿಗೂ ಮರೆಯಲಾರೆ. ಅವರ ಒಂದು ಇರುವಿಕೆ, ಅವರ ಒಂದು ಈ ಗೌರವಕ್ಕೆ ನಾನು ಬಂದರ ಋಣಿ ಅಂತ ಹೇಳುತ್ತಾ ಅವರಿಗೂ ಸಹ ವಂದನೆಯನ್ನು ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಯನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್.